ಸಮಯದ ಭವಿಷ್ಯ ನೋಡೋಣ ಬನ್ನಿ ಸ್ನೇಹಿತರೆ. ಈ ವಿಡಿಯೋ ಕೊನೆ ತನಕ ನೋಡಿ. ಸಮಯವೆಂದರೇನು, ಅದರ ಗುಣ ಏನು, ಅದರ ಭವಿಷ್ಯ ಏನು, ಈ ವಿಡಿಯೋ ಕೊನೆ ತನಕ ನೋಡಿ. ಈ 8 ನಿಮಿಷಗಳು ಸಾಮಾನ್ಯ ಸಮಯವಲ್ಲ. ಇದು ನಿಮ್ಮ ಜೀವನದ ಬಗ್ಗೆ ಯೋಚಿಸಲು, ನಿಮ್ಮ ನಡೆ ನಡವಳಿಕೆ ಪ್ರಶ್ನಿಸಲು ಮತ್ತು ನಮ್ಮ ಭವಿಷ್ಯದ ರೂಪಿಸಲು ಸಿಕ್ಕಿರುವ ಅಮೂಲ್ಯ ಅವಕಾಶ. ನಾವು ಸಾಮಾನ್ಯವಾಗಿ ಸಮಯವನ್ನು ಅಲ್ಪವಾಗಿ ನೋಡುತ್ತೇವೆ. ನಾಳೆ ಮಾಡೋಣ, ಮತ್ತೆ ಮಾಡೋಣ, ಇನ್ನೂ ಸಮಯ ಇದೆ ಎಂದುಕೊಂಡರೆ ನಮ್ಮ ದಿನಗಳು ಕಳೆದು ಬಿಡುತ್ತೇವೆ. ಆದರೆ ಸಮಯ ಯಾವಾಗಲೂ ಕಾಯುವುದಿಲ್ಲ, ಅದೇ ಮೌನವಾಗಿ ಸಾಗುತ್ತಲೇ ಇರುತ್ತೆ. ಒಬ್ಬ ವಿದ್ಯಾರ್ಥಿಗೆ ಸಮಯವೆಂದರೆ ಭವಿಷ್ಯದ ಅಡಿಪಾಯ. ಒಬ್ಬ ಉದ್ಯೋಗಿಗೆ ಸಮಯವೆಂದರೆ ಶಿಸ್ತು ಮತ್ತು ಸಾಧನೆ. ಒಬ್ಬ ಕನಸು ಕಾಣುವ ಯುವಕನಿಗೆ ಸಮಯವೆಂದರೆ ಅವಕಾಶ. ಆದರೆ ಸಮಯವನ್ನು ನಿರ್ಲಕ್ಷಿಸಿದವನಿಗೆ ಅದೇ ಸಮಯ ಪಾಠ ಕಲಿಸುತ್ತದೆ. ಇದು ನಾವು ಕಲಿತುಕೊಳ್ಳಬೇಕಾದ ಪ್ರಶ್ನೆ ಒಂದು. ನಾವು ಸಮಯವನ್ನು ಬಳಸುತ್ತಿದ್ದೆಯೋ ಅಥವಾ ಸಮಯ ನಮ್ಮನ್ನು ಬಳಸುತ್ತಿದೆಯೋ? 8 ನಿಮಿಷಗಳು. ಈ 8 ನಿಮಿಷಗಳು ನೀವು ಒಂದು ಉತ್ತಮ ನಿರ್ಧಾರ ತೆಗೆದುಕೊಳ್ಳಬಹುದು. ಇಂದಿನಿಂದ ನಿಮ್ಮ ಸಮಯ ವ್ಯರ್ಥ ಮಾಡಬಾರದು ಎಂದು ನೀವು ನಿಮ್ಮನ್ನೇ ಜೊತೆ ವಾಗ್ದಾನ ಮಾಡಬಹುದು. ನೆನಪಿಡಿ, ಸಮಯವನ್ನು ಕೊಲ್ಲುವವರು ತಪ್ಪದೇ ಭವಿಷ್ಯವನ್ನು ಕೊಲ್ಲುತ್ತಾರೆ. ಸಮಯವನ್ನು ಉಳಿಸುವವರು ತಮ್ಮ ಜೀವನವನ್ನು ಕಟ್ಟಿಕೊಳ್ಳುತ್ತಾರೆ. ಇಂದು ಈ ಕ್ಷಣದಿಂದಲೇ ಪ್ರಾರಂಭಿಸಿ. ಸಣ್ಣ ಹೆಜ್ಜೆ ಇಡಿ, ಆದರೆ ನಿಲ್ಲಬೇಡಿ. ಸಮಯ ನಿಮ್ಮ ಪರವಾಗಿಲಿ, ನಿಮ್ಮ ವಿರುದ್ಧವಾಗಬಾರದು. ಇನ್ನು 8 ನಿಮಿಷಗಳು ಮಾತ್ರ. ಈ 8 ನಿಮಿಷಗಳು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ನೀವು ಬಯಸಿದರೆ ಮಾಡಬಹುದು. ಇನ್ನು 8 ನಿಮಿಷಗಳ ಮಾತ್ರ ಉಳಿದಿದೆ. ಈ 8 ನಿಮಿಷಗಳು ಸಮಯದ ಅಳತೆ ಮಾತ್ರವಲ್ಲ, ಅದು ನಿಮ್ಮ ಜಾಗೃತಿಯ ಪರೀಕ್ಷೆ. ನಾವು ಜೀವನದಲ್ಲಿ ಹಲವಾರು ವಿಷಯಗಳಿಗೆ ತಡ ಮಾಡುತ್ತೇವೆ, ಆದರೆ ಸಮಯಕ್ಕೆ ತಡ ಮಾಡಿದರೆ ಜೀವನವೇ ನಮ್ಮಿಂದ ದೂರ ಸರಿಯುತ್ತದೆ. ಸಮಯ ಎಂದರೆ ಗಡಿಯಾರದಲ್ಲಿ ಸಂಜೆ ಅಲ್ಲ, ಅದು ನಮ್ಮ ಪ್ರತಿದಿನ ನಿರ್ಧಾರ. ಯಾರು ಸಮಯದ ಮೌಲ್ಯವನ್ನು ಅರಿತುಕೊಳ್ಳುತ್ತಾರೋ ಅವರು ನಾಳೆಯ ಬಗ್ಗೆ ಭಯಪಡಬೇಕಾಗಿಲ್ಲ. ಯಾರು ಸಮಯವನ್ನು ನಿರ್ಲಕ್ಷಿಸುತ್ತಾರೋ ಅವರಿಗೆ ನಾಳೆ ಪ್ರಶ್ನೆ ಕೇಳುತ್ತದೆ. ಒಂದು ನಿಮಿಷವು ಸಣ್ಣದಲ್ಲ. ಒಂದು ನಿಮಿಷ ಯೋಚನೆ ಬದಲಾಯಿಸಬಹುದು. ಒಂದು ನಿಮಿಷ ನಿರ್ಧಾರವನ್ನು ಬಲಪಡಿಸಬಹುದು. ಅದೇ ಒಂದು ನಿಮಿಷ ಭವಿಷ್ಯಕ್ಕೆ ದಿಕ್ಕು ನೀಡಬಹುದು. ಇನ್ನು 8 ನಿಮಿಷಗಳು. ಈ 8 ನಿಮಿಷಗಳು ನಮಗೆ ಹೇಳುವುದೇನೆಂದರೆ, ನೀನು ಸಿದ್ಧನಾ? ನೀನು ಜವಾಬ್ದಾರಿನಾ? ನೀನು ನಿನ್ನ ಜೀವನದ ಸಮಯಕ್ಕೆ ನ್ಯಾಯ ಮಾಡ್ತೀಯಾ? ಸಮಯ ಯಾರನ್ನು ಕಾಯುವುದಿಲ್ಲ, ಆದರೆ ಸಮಯವನ್ನು ಗೌರವಿಸುವವರು ಅದೇ ದಾರಿ ತೋರುತ್ತದೆ. ಇಂದು ನೀವು ತೆಗೆದುಕೊಳ್ಳುವ ಒಂದೇ ಸಣ್ಣ ನಿರ್ಧಾರ ನಾಳೆ ದೊಡ್ಡ ಬದಲಾವಣೆಯಾಗಬಹುದು. ಆ ನಿರ್ಧಾರವನ್ನು ಮುಂದಿಡಬೇಡಿ. ಇನ್ನು 8 ನಿಮಿಷಗಳು ಮಾತ್ರ ಉಳಿದಿದೆ. ಈ ಕ್ಷಣ ನಿಮ್ಮದಾಗಿಸಿಕೊಳ್ಳಿ. ಸಮಯವನ್ನು ನಿಮ್ಮ ಶಕ್ತಿಯಾಗಿಸಿಕೊಳ್ಳಿ. ಸಮಯವನ್ನು ಶತ್ರುವಾಗಿ ನೋಡಬೇಡಿ.